ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಈ ವಾಕ್ಯ ಅತ್ಯಂತ ಸೆಳೆಯಿತು. ನನಗೆ ವಿಮೋಚನ ಕಾಂಡ 25ನೇ ಅಧ್ಯಾಯ 8 ನಾವು ನೋಡುವುದಾದರೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಅವರು ನನಗಾಗಿ ಒಂದು ದೇವಾಲಯವನ್ನು ಕಟ್ಟಲಿ. ಅರಣ್ಯದಲ್ಲಿ ಇರುವಂಥವರು, ಗುಡಾರಗಳನ್ನು ಕಟ್ಟಿಕೊಂಡಿರುವಂಥವರು, ಬೀದಿ ಬದಿಗಳಲ್ಲಿ ವಾಸ ಮಾಡುವಂಥವರು, ಇವರೆಲ್ಲರನ್ನು ನಾನು ಈ ಸಮಯದಲ್ಲಿ ನೆನಪಿಗೆ ತೆಗೆದುಕೊಂಡು ಅವರ ಬಗ್ಗೆ ಚಿಂತಾಕ್ರಾಂತನಾಗಿ ಪ್ರಾರ್ಥಿಸಲು ಈ ವಾಕ್ಯ ನನ್ನನ್ನು ಪ್ರೇರೇಪಣೆ ಮಾಡಿತ್ತು. ಇದನ್ನು ಬಹಳ ಸರಳವಾಗಿ ಹೇಳೋದಾದರೆ, ದೇವರು ನೆಲೆಸುವುದಕ್ಕೆ ಒಂದು ಜಾಗವನ್ನು ಸಿದ್ಧಗೊಳಿಸು. ದೇವರು ನಿನ್ನಲ್ಲಿ ನೆಲೆಗೊಳ್ಳುವುದಕ್ಕೆ ನೀನು ಒಂದು ಸರಳ ಏನಪ್ಪ ಅಂತಂದರೆ, ನೀನು ಒಂದು ಜಾಗನ ಸಿದ್ಧ ಮಾಡು ಅಷ್ಟೇ. ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದ ಗುಲಾಮತನದಿಂದ ಬಿಡುಗಡೆಗೊಳಿಸಿ ಅವರನ್ನು ಅರಣ್ಯದ ಮೂಲಕ ನಡೆಸಿದಂಥ ಸಂದರ್ಭದಲ್ಲಿ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಅವರು ನನಗಾಗಿ ಒಂದು ದೇವಾಲಯವನ್ನು ಕಟ್ಟಲಿ ಎಂದು ಅವರಿಗೆ ಆಜ್ಞಾಪಿಸಿದರು. ದೇವರ ಈ ವಾಸಸ್ಥಾನವು ಗುಡಾರವೆಂದು ಕರೆಯಲ್ಪಟ್ಟಿತು. ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶಿಸಿದ ನಂತರ ಈ ಗುಡಾರಕ್ಕೆ ಬದಲಾಗಿ ಒಂದು ದೇವಾಲಯವನ್ನು ನಿರ್ಮಿಸಿದರು. ದೇವಾಲಯ ನಿರ್ಮಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ತನ್ನ ಜನರ ಮಧ್ಯದಲ್ಲಿ ನೆಲೆಸಬೇಕೆಂಬ ಒಂದು ಹಂಬಲ. ದೇವರಿಗೆ ಆತನ ಜನರ ಮಧ್ಯದಲ್ಲಿ ಆತ ನಿಲ್ಲಬೇಕು. ನಾವು ಈ ಮೇಲಿನ ವಚನದಲ್ಲಿ ಧ್ಯಾನಿಸೋದಾದರೆ, ನಾನು ಅವರ ಮಧ್ಯದಲ್ಲಿ, ಯಾರ ಮಧ್ಯದಲ್ಲಿ? ಕರ್ತನು ನಮ್ಮ ಮಧ್ಯದಲ್ಲಿ, ಕರ್ತನು ನಿರ್ಗತಿಕರ ಮಧ್ಯದಲ್ಲಿ, ಕರ್ತನು ಅಬಲೆಯರ ಮಧ್ಯದಲ್ಲಿ, ಕರ್ತನು ಕೈಲಾಗದವರ ಮಧ್ಯದಲ್ಲಿ, ಕರ್ತನು ನಿಷ್ಪ್ರಯೋಜಕವಾಗಿ ಇರುವಂಥವರ ಮಧ್ಯದಲ್ಲಿ, ಸರಳವಾಗಿ ಹೇಳುವುದಾದರೆ ನಮ್ಮ ಮಧ್ಯದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕರ್ತನು ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕೆ ಅವರು ನನಗಾಗಿ ಒಂದು ದೇವಾಲಯವನ್ನು ಕಟ್ಟಲಿ. ದೇವರು ನಮ್ಮ ಮಧ್ಯದಲ್ಲಿ ನೆಲೆಸಬೇಕು ಎನ್ನುವಂಥದ್ದು ಅವರ ಆಸೆ. ಕ್ರಿಸ್ತನ ಬರುವಿಕೆಯ ನಂತರ ದೇವರು ಭೂಲೋಕದ ಯಾವುದೇ ಕಟ್ಟಡದಲ್ಲಿ ವಾಸಿಸುವುದಿಲ್ಲ. ಈಗ ಅವರು ಮನುಷ್ಯರ ಹೃದಯಗಳಲ್ಲೂ ಅವರ ಮನೆಗಳಲ್ಲೂ ವಾಸಿಸಲು ಬಯಸ್ತಾರೆ. ಕರ್ತನು ಈ ದಿನವೂ ಸಹ ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವಂತೆ ನನಗಾಗಿ ಒಂದು ಗುಡಾರವನ್ನು, ಒಂದು ಪರಿಶುದ್ಧ ಸ್ಥಳವನ್ನು ಕಟ್ಟಿರಿ ಎಂಬುದಾಗಿ ನುಡಿತಾನೆ. ದೇವರು ಇದೇ ಉದ್ದೇಶದಿಂದ ಗಂಡ ಹೆಂಡತಿಯು ಒಂದು ಜೋಡಿಯನ್ನು ಮದುವೆಯ ಮೂಲಕ ಒಂದುಗೂಡಿಸ್ತಾರೆ. ದೇವರು ಅವರೊಂದಿಗೆ ವಾಸ ಮಾಡಲಿಕ್ಕಾಗಿ ಅವರು ತಮ್ಮ ಮನೆಯನ್ನು ಒಂದು ಪವಿತ್ರ ಸ್ಥಳವಾಗಿ ನಿರ್ಮಿಸಬೇಕು. ಆ ಪವಿತ್ರ ಸ್ಥಳ ದೇವರ ಮಹಿಮೆಗಾಗಿ ಒಂದು ಮನೆ ಎಂಬುದನ್ನು ನೀವು ಗ್ರಹಿಸಬೇಕು. ಸಾಮಾನ್ಯ ಇದು ಬಹಳ ಮುಖ್ಯ. ಸಾಮಾನ್ಯವಾಗಿ ಜನರು ಮದುವೆ ಮಾಡಿಕೊಂಡ ನಂತರ ತಮ್ಮ ಸ್ವಂತಕ್ಕಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕೆಂದು ಯೋಚಿಸುತ್ತಾರೆ. ಕ್ರೈಸ್ತರಲ್ಲದ ಪ್ರತಿಯೊಬ್ಬ ದಂಪತಿಗಳು ಸಹ ಒಂದೇ ಗುರಿಯನ್ನು ಹೊಂದಿದ್ದಾರೆ. ಅದು ನಾವು ವಿಶ್ವಾಸಿಗಳಾಗಿ ಕರ್ತ ಯೇಸು ಕ್ರಿಸ್ತನನ್ನು ಮತ್ತು ಆತನ ವಾಕ್ಯಗಳನ್ನು ಗೌರವಿಸುವುದಾದರೆ ನಾವು ನಮ್ಮ ಸ್ವಂತಕ್ಕಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳುವ ಹಾಗೆ ನಮ್ಮ ಹೃದಯದಲ್ಲಿ ಕರ್ತನನ್ನು ಕಟ್ಟೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಯೇಸುವೇ, ನೀವು ನಮ್ಮ ಮಧ್ಯದಲ್ಲಿ ವಾಸ ಮಾಡುವಂಥವರು ಸ್ವಾಮಿ.
ಯಾರ್ಯಾರ ಮಧ್ಯದಲ್ಲಿ ಸ್ವಾಮಿ ನಿಮ್ಮ ಭಯ ಹೋಗಿದೆಯೋ, ಯಾವ್ಯಾವ ಕುಟುಂಬದಲ್ಲಿ ನಿಮ್ಮ ಭಯ ಇಲ್ಲದೆ ಆಗಿದೆಯೋ, ಯಾರ್ಯಾರ ಮಕ್ಕಳಲ್ಲಿ ಸ್ವಾಮಿ ನಿಮ್ಮ ಭಯ ಇಲ್ಲದೆ ಆಗಿದೆಯೋ ಅವರ ಮೇಲೆ ನಿಮ್ಮ ರಕ್ತ ಸುರಿಸಲ್ಪಡಲಿ ಸ್ವಾಮಿ. ಮೊದಲಿನ ನಡೆಗಳು ಬರಲಿ, ಮೊದಲಿನ ನುಡಿಗಳು ಬರಲಿ ಸ್ವಾಮಿ. ದೇವರಿಲ್ಲ ಎಂಬುವಾಗಿ ಪರಿಹಾಸ್ಯ ಮಾಡಿರುವಂಥ ಮಕ್ಕಳ ಮೇಲೆ ನಿಮ್ಮ ರಕ್ತದ ಮೂಲಕ ಅವರ ತಪ್ಪುಗಳು ಅರಿವಿಗೆ ಬರಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.